ಸಿಎಂ ಸಿದ್ದರಾಮಯ್ಯ ಅವರನ್ನ ನಿಂದಿಸಿದ್ದ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿದೆ. ಸಿಎಂ ವಿರುದ್ಧ ಅವಾಚ್ಯ ಪದ ಬಳಸಿದ್ದ ಪದ್ದು ಅಲಿಯಾಸ್ ಪದ್ಮರಾಜ್ ಕಾಮಾಕ್ಷಿಪಾಳ್ಯ ಪೊಲೀಸರು ಈಗ ಪದ್ದುನನ್ನ ಬಂಧಿಸಿದ್ದಾರೆ. ಸುಂಕದಕಟ್ಟೆ ವಾರ್ಡ್ ಕಾಂಗ್ರೆಸ್ ಅಧ್ಯಕ್ಷ ನವೀನ್ ದೂರು ಕೊಟ್ಟಂತ ಹಿನ್ನೆಲೆಯಲ್ಲಿ ಈಗ ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ಅಂದರೆ ಮುಖ್ಯಮಂತ್ರಿಗಳನ್ನ ಈತ ಅವಾಚ್ಯವಾಗಿ ನಿಂದಿಸಿದ್ದ ಪದ್ದು ಅಲಿಯಾಸ್ ಪದ್ಮರಾಜ್ ಇವನಿಗ ಕಾಮಾಕ್ಷಿಪಾಳ್ಯ ಪೊಲೀಸರು ಬಂಧನವನ್ನು ಮಾಡಿದ್ದಾರೆ. ಕೋಮು ಗಲಭೆಗೆ ಪ್ರಚೋದನೆ ಎಂದು ಪ್ರಕರಣ ದಾಖಲಾಗಿತ್ತು. ಈಗ ಪದ್ಮರಾಜನನ್ನು ಅರೆಸ್ಟ್ ಮಾಡಿದ್ದಾರೆ ಕಾಮಾಕ್ಷಿಪಾಳ್ಯ ಪೊಲೀಸರು. ನಾಲಿಗೆಯನ್ನು ಹರಿಬಿಟ್ಟಿದ್ದ ಇವನು ಮುಖ್ಯಮಂತ್ರಿಗಳ ವಿರುದ್ಧ ಅವಾಚ್ಯ ಪದವನ್ನು ಬಳಸಿದ್ದ. ಅದರ ಜೊತೆಗೆ ಪರಮೇಶ್ವರರ ವಿಚಾರವಾಗೂ ಕೂಡ ಅವಾಚ್ಯ ಪದವನ್ನು ಬಳಸಿದ್ದ. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಇಲ್ಲಿ ಸುಂಕದಕಟ್ಟೆ ವಾರ್ಡ್ ಕಾಂಗ್ರೆಸ್ ಅಧ್ಯಕ್ಷ ನವೀನ್ ಕಂಪ್ಲೇಂಟನ್ನು ಕೊಟ್ಟಿದ್ದರು ಈತನ ವಿರುದ್ಧ. ಅಂದರೆ ಈ ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಆಯ್ತಲ್ವಾ, ಈ ಘಟನೆಯನ್ನು ಉಲ್ಲೇಖ ಮಾಡಿಕೊಂಡು ಇವನು ಧರ್ಮಗಳ ನಡುವೆ ಸೌಹಾರ್ದತೆಗೆ ಧಕ್ಕೆ ಮತ್ತು ದ್ವೇಷವನ್ನು ಉಂಟು ಮಾಡುವ ರೀತಿಯಲ್ಲಿ ಪ್ರಚೋದನಕಾರಿಯಾಗಿ ನಿಂದಿಸಿದ್ದಾನೆ ಅನ್ನುವಂತಹ ಒಂದು ಆರೋಪದ ಮೇಲೆಗೆ ಈಗ ನವೀನ್ ಕುಮಾರ್ ದೂರನ್ನು ಕೊಟ್ಟಿದ್ದರು. ಆ ದೂರಿನ ಅನ್ವಯವಾಗಿ ಈಗ ಆತನನ್ನು ಹೆಡೆಮೂರಿ ಕಟ್ಟಿದ್ದಾರೆ. ಅಂದರೆ ಈಗ ಅವರು ವಾಟ್ಸಪ್ ಗ್ರೂಪಲ್ಲಿ ನೋಡುವಂಥ ಸಂದರ್ಭದಲ್ಲಿ ಒಂದು ವಿಡಿಯೋ ಬರುತ್ತೆ. ಆ ವಿಡಿಯೋ ನೋಡಿದಾಗ ಅದರಲ್ಲಿ ಪದ್ದು ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟಿರ್ತಾನೆ. ಸಿದ್ದರಾಮಯ್ಯ ಹಾಗೆ ಪರಮೇಶ್ವರ್ ವಿರುದ್ಧವಾಗಿ ಅವಾಚ್ಯವಾಗಿ ನಿಲ್ಲಿಸಿರ್ತಾನೆ. ಹಾಗಾಗಿ ಅವನ ಹೇಳಿಕೆ ಹೇಗಿರುತ್ತೆ ಅಂತ ಹೇಳಿದ್ರೆ ಕೋಮು ಗಲಭೆಯನ್ನು ಉಂಟು ಮಾಡುವಂಥ ಒಂದು ಪ್ರಯತ್ನ ಅವನ ಹೇಳಿಕೆಯಲ್ಲಿ ಇರುತ್ತೆ. ನೋಡಿ, ಈ ಪದ್ಮನಾಭ್ ಅಲಿಯಾಸ್ ಪದ್ದು ಅನ್ನುವಂಥ ವ್ಯಕ್ತಿ ಏನಿದ್ದಾನೆ, RSSನ ವಿಚಾರಗಳನ್ನು ಇವನು ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡೋದೇ ಈತನ ಕೆಲಸ ಆಗಿದೆ. ಈ ಹುಡುಗನನ್ನು ಬಳಸ್ಕೊಂಡು ಸಿದ್ದರಾಮಯ್ಯ ಅವರನ್ನು ಗುರಿಯಾಗಿಸಿಕೊಂಡಿದೆ RSS ಅಂಥೇಳಿ ಅವರು ಆರೋಪವನ್ನು ಮಾಡಿದರು. ಅಂದರೆ ಕಂಪ್ಲೇಂಟಲ್ಲಿ ಉಲ್ಲೇಖ ಮಾಡಿದರು ನವೀನು. ಈ ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇದ್ದಾನೆ ಇವನು, ಇದರ ಹಿಂದೆ RSS ಇದೆ ಅನ್ನುವಂತಹ ಆರೋಪವನ್ನು ನವೀನ್ ಮಾಧ್ಯಮಗಳು ಮುಂದೆ ಮಾಡಿದರು. ಬಟ್ ಈಗ ಅವಾಚ್ಯ ಪದವನ್ನು ಏನು ಬಳಸಿದಂತಹ ಪದ್ಮರಾಜ್ ಇದ್ದಾನೆ, ಅವನನ್ನು ಪೊಲೀಸರು ಬಂಧಿಸಿದ್ದಾರೆ. ಈ ಪದ್ಮರಾಜನ ಬಹಳ ವಿಡಿಯೋಗಳು ಈ ಹಿಂದೆ ವೈರಲ್ ಆಗ್ತಾ ಇತ್ತು. ಇವನು ಸ್ವಲ್ಪ ಹೊಡೆತ ಕೂಡ ತಿಂದಿದ್ದಾನೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ರೀತಿಯಾಗಿ ಧರ್ಮದ ವಿಚಾರ ವೈಯಕ್ತಿಕವಾಗಿ ನಿಂದನೆ ಮಾಡಿ ಬಹಳಷ್ಟು ಹೊಡೆತ ಕೂಡ ತಿಂದಂಥ ವಿಡಿಯೋಗಳು ಇವನು ಸಿಗ್ತವೆ ಫೇಸ್ಬುಕ್ನಲ್ಲಿ ಈಗಲೂ ಕೂಡ.